ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಮಾತಿದೆ, ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತ. ಕೆಲವೊಂದು ಸಲ ಸುಮ್ಮನಿದ್ರೇ ಒಳ್ಳೆಯದು. ಇಲ್ಲ ನಾನು ಇರೋದೇ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅಂತ ಮಾತಾಡ್ತಾ ಹೋದರೆ ರಾಹುಲ್ ಗಾಂಧಿಯವರ ಪರಿಸ್ಥಿತಿಯೇ ಆಗಿಬಿಡುತ್ತೆ. ಸುಮ್ಮನೆ ಇರೋಕ್ಕಾಗದೆ ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ಅಮಿತ್ ಶಾ ಅವರನ್ನು ಕೆಣಕಿ ಈಗ ಪಜೀತಿ ಮಾಡ್ಕೊಂಡಿದ್ದಾರೆ. ಮೋಟಾ ಬಾಯಿ ಅಂದ್ರೆ ಕೇಳಬೇಕಾ? ರಾಹುಲ್ ಗಾಂಧಿಯ ಇಡೀ ಜಾತಕವನ್ನೇ ಈಗ ಬಿಚ್ಚಿಟ್ಟಿದ್ದಾರೆ. ಬ್ಯಾಂಕಾಕ್ನ ರಹಸ್ಯ ಫೈಲ್ಗಳು ಈಗ ತೆರೆದುಕೊಂಡಿದೆ. ವಿತ್ ಪ್ರೂಫ್ ಈಗ ರಾಹುಲ್ ಗಾಂಧಿಯವರು ತಗಲಾಕೊಂಡಿದ್ದಾರೆ. ಏನಿದು ಬ್ಯಾಂಕಾಕ್ ಫೈಲು? ಹೇಗೆ ತಗಲಾಕೊಂಡ್ರು ರಾಹುಲ್ ಗಾಂಧಿ? ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಸಂಸತ್ನಲ್ಲಿ ಗದ್ದಲ ಅನ್ನೋದೇನೋ ಹೊಸ್ತಲ್ಲ ಬಿಡಿ. ಆದರೆ ಈ ಸಲ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರಿಗೆ ಸಂಸತ್ತಿನ ನಿಯಮಗಳ ಬಗ್ಗೆ ಪಾಠ ಮಾಡಿದ್ದಾರೆ. ಸದನದಲ್ಲಿ ಮಾತಾಡೋದಕ್ಕೆ ಕೆಲ ನಿಯಮಗಳಿದೆ. ಹೆಂಗೆ ಮಾತಾಡಬೇಕು ಅನ್ನೋದನ್ನು ಅವ್ರಿಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂತಲ್ಲೇ ನಡುಗ್ ಹೋಗುವಂತಹ ವಿಷಯಗಳನ್ನು ಕೂಡ ಬಿಚ್ಚಿಟ್ಬಿಟ್ರು. मान्यवर, ये बोलने नहीं देते हैं, वो ठीक नहीं. वो बोलना नहीं चाहते हैं, और बोलना चाहते हैं तो नियम अनुसार बोलना नहीं आता. ये कोई सभा नहीं है. यहाँ पर हर सदस्य ने लोकसभा के नियमों के अनुसार बोलना है. अब उन्होंने कहा, कल माननीय सदस्य वेणुगोपाल जी ने मुद्दा उठाया, 40 बार या 38 बार जो बोले, मुझे फिगर याद नहीं है, विपक्ष के नेता को टोका गया, रोका गया. भाई, स्पीकर के द्वारा एक बार टोकने के बाद दूसरी बार आप वही बात करोगे तो स्पीकर के पास क्या विकल्प रहता है? जब यहां से श्री राजनाथ सिंह जी ने कह दिया कि अप्रकाशित पुस्तक है, आप मैगजीन को कोट नहीं कर सकते, और मैगजीन भी वो जिसकी छवि उनके पार्टी के मैगजीन की हो. मान्यवर, इसको कोट कर लोकसभा में बोलने का किसी को अधिकार नहीं है. मगर आप उसी विषय पर बोलोगे तो आपको टोकना पड़ेगा. फिर उन्होंने कहा, ಅಮಿತ್ ಶಾ ಅವ್ರು ಹೇಳ್ತಾರೆ, ಮಾನ್ಯರೇ, ವಿರೋಧ ಪಕ್ಷದವ್ರು ನಮಗೆ ಮಾತಾಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಅಸಲಿ ವಿಷಯ ಏನಂದರೆ, ಅವರಿಗೆ ನಿಯಮಗಳ ಪ್ರಕಾರ ಮಾತಾಡೋಕೇನೆ ಬರೋದಿಲ್ಲ ಅಂತ. ಇದು ಸುಮ್ಮನೆ ಎಲ್ಲೋ ಸೇರುವ ಸಭೆ ಅಲ್ಲ. ಇಲ್ಲಿ ಲೋಕಸಭೆಯ ನಿಯಮಗಳ ಪ್ರಕಾರವೇ ಮಾತನಾಡಬೇಕಾಗತ್ತೆ. ಖಂಡಿತ ಅದು ಫಿಶ್ ಮಾರ್ಕೆಟ್ ಅಂತೂ ಅಲ್ಲ. ಹೆಂಗೆ ಬೇಕೋ ಹಾಗೆ ಮಾತನಾಡೋದಕ್ಕೂ ಬರೋದಿಲ್ಲ. ಆದರೆ ರಾಹುಲ್ ಗಾಂಧಿ ಅವರಂತಹ ನಾಯಕರು ಯಾವುದೋ ಪಬ್ಲಿಷ್ ಆಗದ ಪುಸ್ತಕ ಅಥವಾ ಮ್ಯಾಗಝೀನನ್ನು ಉಲ್ಲೇಖಿಸಿ ಮಾತಾಡ್ತಾರೆ. ಇದನ್ನು ಸ್ಪೀಕರ್ ಸಾಹೇಬರು ತಡೆದ್ರೆ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂದರೆ ಹೆಂಗಾಗತ್ತೆ? ಇದು ಅಮಿತ್ ಶಾ ಅವರ ಪ್ರಶ್ನೆ. ಜೊತೆಗೆ ಗೃಹ ಸಚಿವರು ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳ್ತಾರೆ. ಒಬ್ಬ ಸಂಸದನ ಭಾಷಣದ ಕ್ರಮವನ್ನು ಇನ್ನೊಬ್ಬ ಸಂಸದ ಹೇಗೆ ನಿರ್ಧರಿಸೋದಕ್ಕೆ ಸಾಧ್ಯ? ರಾಹುಲ್ ಗಾಂಧಿ ಅವರು ತಮಗೆ ಬೇಕಾದಂತೆ ಮಾತಾಡೋದಕ್ಕೆ ಒತ್ತಾಯಿಸೋದು ಸಂಸದೀಯ ಸಂಪ್ರದಾಯಕ್ಕೆ ವಿರುದ್ಧ ಅಂತ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ. ರಾಹುಲ್ ಗಾಂಧಿ ಅವರು ತಮ್ಮ ಪತ್ರಿಕಾಗೋಷ್ಠಿಯ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಮಿತ್ ಶಾ ಅವರು ಕೊಟ್ಟ ಉತ್ತರ ಇತ್ತಲ್ಲ, ಅದಂತೂ ಭಯಾನಕವಾಗಿತ್ತು. ಮೋಟಾಬಾಯ್ ಹೇಳ್ತಾರೆ, ಲೋಕಸಭೆ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲ. ಇಲ್ಲಿ ಚರ್ಚೆಯ ವಿಷಯಗಳನ್ನು ಮೊದಲೇ ನಿರ್ಧರಿಸಲಾಗುತ್ತೆ. ನಿಮ್ಮ ಮುತ್ತಜ್ಜ, ಅಜ್ಜಿ ಅಥವಾ ತಂದೆಯವರ ಕಾಲದಲ್ಲೂ ಯಾರೊಬ್ಬರ ಪತ್ರಿಕಾಗೋಷ್ಠಿಯ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೆದು ಉದಾಹರಣೆ ಇಲ್ಲ ಅಂತ ನೆನಪು ಮಾಡ್ತಾರೆ. ಸುಳ್ಳಿನ ಬುನಾದಿಯ ಮೇಲೆ ನಿಂತಿರುವ ಪತ್ರಿಕಾಗೋಷ್ಠಿಯ ಬಗ್ಗೆ ಚರ್ಚೆಗೆ ಅವಕಾಶ ನೀಡದಿರೋ ಮೂಲಕ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದ ಗೌರವವನ್ನು ಕಾಪಾಡಿದ್ದಾರೆ ಅಂತ ಹೇಳ್ತಾರೆ. ವೀಕ್ಷಕರೇ, ಇದೆಲ್ಲ ಏನೂ ಅಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದಕ್ಕೆ ಬರೋಣ. ರಾಹುಲ್ ಗಾಂಧಿ ಅವರು ಪದೇ ಪದೇ ಸಂಸತ್ನಲ್ಲಿ ಒಂದು ಮಾತನ್ನು ಹೇಳ್ತಾನೆ ಇದ್ರು. ನೆನ್ಪುಂಟ, ನನಗೆ ಸಂಸತ್ನಲ್ಲಿ ಮಾತಾಡೋದಕ್ಕೆ ಟೈಮ್ ಕೊಡ್ತಾ ಇಲ್ಲ, ನಾನು ಮಾತಾಡಬೇಕಾದ್ರೆ ಮೈಕನ್ನು ಕಸಿದ್ಕೊಳ್ತಾರೆ ಅಂತ. House represents the whole country. Every time we get up to speak,
we are stopped from speaking. Multiple times. In the last time I spoke, I raised fundamental questions. ಇದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಅವತ್ತೇ ಉತ್ತರವನ್ನು ಕೂಡ ಕೊಟ್ಟಿದ್ರು. ಅಮಿತ್ ಶಾ ಅವರಂತೂ ಇದಕ್ಕೆ ಇನ್ನೂ ಎಕ್ಸ್ಟ್ರಾರ್ಡಿನರಿಯಾಗಿ ಆನ್ಸರನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮುಖ ಒರೆಸ್ಕೊಳ್ಳೋಕೆ ಅದು ಎಷ್ಟು ಟವಲ್ಗಳು ಬೇಕಾಗುತ್ತೋ ಗೊತ್ತಿಲ್ಲ. ಅಮಿತ್ ಶಾ ಅವರು ವಿತ್ ಪ್ರೂಫ್ ಅಂಕಿ ಅಂಶಗಳನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರೆ, 17ನೇ ಲೋಕಸಭೆಯಲ್ಲಿ ವಿರೋಧ ಪಕ್ಷಕ್ಕೆ ನೀಡಲಾದ ಸಮಯ 40%. ಅಂದರೆ ಇದು ಅವರ ಪ್ರಾತಿನಿಧ್ಯಕ್ಕಿಂತ 2.5% ಹೆಚ್ಚಿದೆ. ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ವೇಳೆ ವಿರೋಧ ಪಕ್ಷಕ್ಕೆ 34% ಸಮಯವನ್ನು ನೀಡಲಾಗಿತ್ತು. 18ನೆಯ ಲೋಕಸಭೆಯಲ್ಲಿ ಇದು 45%ಗೆ ಏರಿಕೆ ಕೂಡ ಆಗುತ್ತೆ. ಜೊತೆಗೆ ಶೂನ್ಯ ಕಾಲದಲ್ಲಿ ವಿರೋಧ ಪಕ್ಷದ ಪಾಲ್ಗೊಳ್ಳುವಿಕೆ 55%ರಷ್ಟಿದೆ. ಹೀಗಿದ್ರೂ ಮಾತನಾಡುವ ಹಕ್ಕಿನ ಬಗ್ಗೆ ದೂರೋದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರು ವೈಯಕ್ತಿಕವಾಗಿ ಸಂಸತ್ತಿಗೆ ಎಷ್ಟು ಸಲ ಹಾಜರಾಗಿದ್ದಾರೆ ಅನ್ನೋದನ್ನು ಕೂಡ ಬಿಚ್ಚಿಟ್ರು. ಆಗಂತೂ ರಾಹುಲ್ ಗಾಂಧಿ ಅವರ ಮುಖ ಪಂಚರ್ ಆದ ಟೈರ್ ಹಾಗೆ ಬಾಡ್ ಹೋಗಿಬಿಟ್ಟಿತ್ತು. ನೋಡಿ, 17ನೆಯ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಹಾಜರಾತಿ ಕೇವಲ 51% ಅಷ್ಟೇ. ರಾಷ್ಟ್ರೀಯ ಸರಾಸರಿ ಎಷ್ಟಿತ್ತು ಗೊತ್ತೇ? 67%. 16ನೇ ಲೋಕಸಭೆಯಲ್ಲಿ ಅವರ ಹಾಜರಾತಿ 52%, ರಾಷ್ಟ್ರೀಯ ಸರಾಸರಿ 80%. 15ನೇ ಲೋಕಸಭೆಯಲ್ಲಂತೂ ಹಾಜರಾತಿ ಇನ್ನೂ ಕಡಿಮೆ ಇತ್ತು, ಅಂದರೆ ಕೇವಲ 43%, ಜೊತೆಗೆ ರಾಷ್ಟ್ರೀಯ ಸರಾಸರಿ 76%. ಈ ಅಂಕಿಅಂಶಗಳನ್ನು ನೋಡಿದಾಗ ಯಾರಿಗೆ ಸಂಸತ್ತಿಗೆ ಬರೋದಕ್ಕೇನೆ ಆಸಕ್ತಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಅಂತ ಅಮಿತ್ ಶಾ ಅವರು ಓಪನ್ ಆಗಿ ಹೇಳಿಬಿಡ್ತಾರೆ. ರಾಹುಲ್ ಗಾಂಧಿ ದಂಡ ಹೊಡೆದು ಬಿಟ್ರು. ನೋಡಿ, ಇದು ಕೇವಲ ಹಾಜರಾತಿ ವಿಷಯ ಅಲ್ಲ, ದೇಶದ ಭವಿಷ್ಯವನ್ನು ನಿರ್ಧರಿಸುವ ಪ್ರಮುಖ ಕಾನೂನುಗಳು ಜಾರಿಗೆ ಬರುವಾಗ ಕೂಡ ರಾಹುಲ್ ಗಾಂಧಿ ಅವರು ಎಲ್ಲಿದ್ರು? ಅಮಿತ್ ಶಾ ಅವರು ಪಟ್ಟಿ ಮಾಡಿಕೊಂಡೇ ಬಂದಿದ್ರು. 16ನೇ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಒಂದೇ ಒಂದು ವಂದನಾ ನಿರ್ಣಯದ ಚರ್ಚೆಯಲ್ಲಿ ಕೂಡ ಅವರು ಭಾಗವಹಿಸಿಲ್ಲ. ಬಜೆಟ್ ಮೇಲಿನ ಯಾವುದೇ ಚರ್ಚೆಯಲ್ಲಿ ಇರಲೇ ಇಲ್ಲ. ಪ್ರಮುಖ ಮಸೂದೆಗಳು, GST, ಸಂವಿಧಾನದ 122ನೇ ತಿದ್ದುಪಡಿ, ಆಧಾರ್ ವ್ಯವಸ್ಥೆ, ತ್ರಿವಳಿ ತಲಾಖ್ ನಿಷೇಧ, ಆರ್ಟಿಕಲ್ 370 ರದ್ದತಿ, ಜಮ್ಮು ಕಾಶ್ಮೀರದ ಪುನರ್ವಿಂಗಡಣೆ ಮಸೂದೆ, ಪೌರತ್ವ ತಿದ್ದುಪಡಿ ಕಾಯ್ದೆ, ಈ ಯಾವುದೇ ಪ್ರಮುಖ ಚರ್ಚೆಗಳಲ್ಲಿ ರಾಹುಲ್ ಗಾಂಧಿ ಅವರು ಭಾಗವಹಿಸಿರಲಿಲ್ಲ. ಇದಲ್ಲದೆ ಹೊಸ ಭಾರತೀಯ ನ್ಯಾಯ ಸಂಹಿತೆ, ಆದಾಯ ತೆರಿಗೆ ಸುಧಾರಣೆ, ಜೊತೆಗೆ ವಕ್ಫ್ ತಿದ್ದುಪಡಿ ಮಸೂದೆಯ ಚರ್ಚೆಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಇರಲೇ ಇಲ್ಲ. ಗೃಹ ಸಚಿವರು ಕೇಳುವ ಪ್ರಶ್ನೆ ಏನಂದ್ರೆ, ಮಾತನಾಡೋದಕ್ಕೆ ಅವರು ಬಯಸ್ತಾ ಇಲ್ವೋ ಅಥವಾ ಅವರಿಗೆ ಮಾತಾಡೋದಕ್ಕೆ ಆಸಕ್ತಿ ಇಲ್ವೋ ಅಂತ. ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ಸಂಸತ್ತಿನ ಪ್ರಮುಖ ಅಧಿವೇಶನಗಳು ನಡೀತಾ ಇರಬೇಕಾದ್ರೆ ರಾಹುಲ್ ಗಾಂಧಿ ಅವರೆಲ್ಲಿರ್ತಾರೆ ಅನ್ನೋದು. ಅಮಿತ್ ಶಾ ಅವರು ಸಂಸತ್ನಲ್ಲಿ ನೀಡಿದ ಮಾಹಿತಿ ಪ್ರಕಾರ ಬಜೆಟ್ ಅಧಿವೇಶನ ಅಥವಾ ಚಳಿಗಾಲದ ಅಧಿವೇಶನ ಬಂದಾಗಲೆಲ್ಲ ರಾಹುಲ್ ಗಾಂಧಿಯವರ ವಿದೇಶಿ ಪ್ರವಾಸಗಳು ಕೂಡ ಆರಂಭ ಆಗಿಬಿಡುತ್ತೆ. ಇದು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇರೋದು. ಇಡೀ ದೇಶದ ಜನರ ಪ್ರಶ್ನೆ ಕೂಡ ಹೌದು. 2025 ಚಳಿಗಾಲದ ಅಧಿವೇಶನ, ಜರ್ಮನಿ ಪ್ರವಾಸದಲ್ಲಿದ್ದರು. ಬಜೆಟ್ ಅಧಿವೇಶನಗಳ ಸಮಯದಲ್ಲಿ ವಿಯೆಟ್ನಾಮು, ಇಂಗ್ಲೆಂಡು, ಸಿಂಗಾಪುರ, ಮಲೇಷ್ಯಾ ಅಂತ ಸುತ್ತಾಡ್ತಾ ಇದ್ರು. ಒಂದ್ಸಲ ಅಂತೂ ಬಜೆಟ್ ಅಧಿವೇಶನದ ಸಮಯದಲ್ಲಿ ಹೋದಂತಹ ರಾಹುಲ್ ಗಾಂಧಿ ಅವರು 60 ದಿನಗಳ ಕಾಲ ವಿದೇಶದಲ್ಲಿರ್ತಾರೆ. ಅಲ್ಲ ಸ್ವಾಮಿ, ಜರ್ಮನಿ ಅಥವಾ ಇಂಗ್ಲೆಂಡ್ನಲ್ಲಿ ಕೂತ್ಕೊಂಡು ಭಾರತದ ಸಂಸತ್ನಲ್ಲಿ ಮಾತಾಡೋಕ್ಕಾದ್ರೂ ಹೇಗಾಗುತ್ತೆ? ಏನಾದರೂ ಸಂಸತ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡೋದಕ್ಕೆ ಅವಕಾಶ ಇದೆಯಾ? ಅದು ಕೂಡ ಇಲ್ಲ. ಅಮಿತ್ ಶಾ ಅವರು ತುಂಬ ವ್ಯಂಗ್ಯವಾಗಿ ಮಾತಾಡ್ತಾರೆ. ಶಾ ಅವರು ಕೇವಲ ಅಂಕಿಅಂಶಗಳ ಬಗ್ಗೆ ಮಾತ್ರ ಮಾತಾಡಲಿಲ್ಲ, ಸದನದ ಗೌರವದ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾರೆ. ಸ್ಪೀಕರ್ ಅವರ ನಡವಳಿಕೆಯನ್ನು ಪ್ರಶ್ನಿಸುವ ವಿರೋಧ ಪಕ್ಷದವರು ಮೊದಲು ತಮ್ಮ ನಡವಳಿಕೆಗಳನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳ ಬಳಿ ಓಡ್ ಹೋಗಿ ಅಪ್ಕೊಳ್ಳುವಂತಹ ನಡವಳಿಕೆ ಸಂಸತ್ತಿನ ಇತಿಹಾಸದಲ್ಲೇ ನಡೆದಿಲ್ಲ ಅಂತ ಮತ್ತೆ ಆ ಅಪ್ಪಿಗೆಯನ್ನು ನೆನಪು ಮಾಡ್ತಾರೆ. ವೀಕ್ಷಕರೇ, ಅಮಿತ್ ಶಾ ಅವರ ಈ ಭಾಷಣ ಈಗ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಂಸತ್ನಲ್ಲಿರಬೇಕಾದಂತಹ ಜವಾಬ್ದಾರಿ ಏನು, ಹಾಜರಾತಿ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಹುಲ್ ಗಾಂಧಿಗೆ ನಿಜವಾಗಿಯೂ ಸಂಸತ್ನಲ್ಲಿ ಮಾತಾಡೋದಕ್ಕೆ ಅವಕಾಶ ಸಿಗ್ತಿಲ್ವಾ?
ಅಥವಾ ಅವರೇ ಚರ್ಚೆಯಿಂದ ದೂರ ಓಡೋಗ್ತಿದ್ದಾರಾ? ನಿಮಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.